ನಮಸ್ತೆ ಫ್ರೆಂಡ್ಸ್, ಇವತ್ತಿನ ತರಗತಿಯಲ್ಲಿ 6ರಿಂದ 10ನೇ ತರಗತಿಯಲ್ಲಿ ಬರುವ ಪ್ರಮುಖ ಇಸವಿಗಳನ್ನು ನಾವು ನೋಡೋಣ. 1905ರಲ್ಲಿ ಬಂಗಾಳ ವಿಭಜನೆ, 1906ರಲ್ಲಿ ಮುಸ್ಲಿಂ ಲೀಗ್ ಸ್ಥಾಪನೆಯಾಗುತ್ತದೆ, 1907ರಲ್ಲಿ ಸೂರತ್ ಒಡಕು, 1919ರಲ್ಲಿ ವಿಂಟೋ ಮಾರ್ಲೆ ಸುಧಾರಣೆ, 1911ರಲ್ಲಿ ಕಲ್ಕತ್ತಾ ಅಧಿವೇಶನ ನಡೆಯುತ್ತದೆ, 1913ರಲ್ಲಿ ಗದ್ದರ್ ಪಕ್ಷ ಸ್ಥಾಪನೆಯಾಗುತ್ತದೆ, 1915ರಲ್ಲಿ ಗಾಂಧೀಜಿ ಭಾರತಕ್ಕೆ ಆಗಮನ ಮಾಡುತ್ತಾರೆ, 1916ರಲ್ಲಿ ಲಕ್ನೋ ಅಧಿವೇಶನವಾಗುತ್ತದೆ, 1917ರಲ್ಲಿ ಚಂಪಾರಣ್ಯ ಸತ್ಯಾಗ್ರಹ, 1918ರಲ್ಲಿ ಹತ್ತಿ ಗಿರಣಿ ಸ್ಥಾಪನೆ, 1919ರಲ್ಲಿ ರೌಲತ್ ಕಾಯಿದೆ, 1919 ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಆಗುತ್ತದೆ. ಮತ್ತೆ 1919ರಲ್ಲಿ ಮಾಂಟೆಗೊ ಜೇಮ್ಸ್ಫೋರ್ಡ್ ವರದಿ, 1920ರಲ್ಲಿ ಖಿಲಾಫತ್ ಚಳುವಳಿ, ಮತ್ತೆ 1920ರಲ್ಲಿ ಅಸಹಕಾರ ಚಳುವಳಿ, 1922ರಲ್ಲಿ ಚೌರಿ ಚೌರಿ ಘಟನೆ, 1923ರಲ್ಲಿ ಸ್ವರಾಜ್ಯ ಪಕ್ಷ ಸ್ಥಾಪನೆ, 1927ರಲ್ಲಿ ಸೈಮನ್ ಆಯೋಗ, 1928ರಲ್ಲಿ ನೆಹರು ವರದಿ, 1929ರಲ್ಲಿ ಬಾರ್ಡೋಲಾ ಸತ್ಯಾಗ್ರಹ, 1930ರಲ್ಲಿ ಕಾನೂನು ಭಂಗ ಚಳುವಳಿ, 1930 ಲಾಹೋರ್ ಅಧಿವೇಶನ, 1931-32 3 ದುಂಡು ಮೇಜಿನ ಸಮ್ಮೇಳನಗಳು ನಡೆಯುತ್ತವೆ. 1931ರಲ್ಲಿ ಗಾಂಧಿ ಇರ್ವಿನ್ ಒಪ್ಪಂದ ನಡೆಯುತ್ತದೆ. 1932ರಲ್ಲಿ ಪೂನಾ ಒಪ್ಪಂದ, 1935ರಲ್ಲಿ ಭಾರತ ಸರ್ಕಾರ ಕಾಯ್ದೆ, 1937 ಪ್ರಾಂತೀಯ ಚುನಾವಣೆ, 1939 ತ್ರಿಪುರಾ ಒಕ್ಕೂಟ, 1940 ಆಗಸ್ಟ್ ಕೊಡುಗೆ, 1942 ಕ್ರಿಪ್ಸ್ ಆಯೋಗ, 1945 ಸಿಮ್ಲಾ ಸಮ್ಮೇಳನ, 1946 ಕ್ಯಾಬಿನೆಟ್ ಆಯೋಗ, 1947 ಭಾರತ ಸ್ವತಂತ್ರ ಕಾಯ್ದೆ, 1956 ಮೈಸೂರು ರಾಜ್ಯ ಸ್ಥಾಪನೆ, 1973 ಕರ್ನಾಟಕ ಮರುನಾಮಕರಣವಾಯಿತು, 1976ರಲ್ಲಿ ಅಮೆರಿಕ ಸ್ವತಂತ್ರ, 1973ರಲ್ಲಿ ಕರ್ನಾಟಕ ಮರುನಾಮಕರಣವಾಗ್ತದೆ, 1789ರಲ್ಲಿ ಫ್ರಾನ್ಸ್ ಕ್ರಾಂತಿ ಆಗುತ್ತದೆ, 1917ರಲ್ಲಿ ರಷ್ಯಾ ಕ್ರಾಂತಿ, 1885ರಲ್ಲಿ ಕಾಂಗ್ರೆಸ್ ಸ್ಥಾಪನೆ, 1924ರಲ್ಲಿ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ. ಗಾಂಧೀಜಿಯವರು ಕಾಂಗ್ರೆಸ್ ಅಧಿವೇಶನದಲ್ಲಿ ಏಕೈಕ ಅಧಿವೇಶನ ಭಾಗವಹಿಸಿದ್ದು ಅಂತಂದರೆ ಬೆಳಗಾವಿ ಅಧಿವೇಶನದಲ್ಲಿ ಗಾಂಧೀಜಿಯವರು ಭಾಗವಹಿಸ್ತಾರೆ. ಹಾಗಾಗಿ 6ರಿಂದ 10ನೇ ತರಗತಿಯವರೆಗೆ ಇಲ್ಲಿ ಪ್ರಮುಖ ಇಸವಿಗಳನ್ನು ನಾವು ನೋಡಿದ್ದೇವೆ. ಈ ಇಸವಿಗಳು ಪ್ರತಿಯೊಂದು ಪರೀಕ್ಷೆಗೆ ಇದು ಮಹತ್ವದ ಇಸವಿಗಳನ್ನು ನಾವು ನೋಡಿದ್ದೇವೆ.